ಹೆಂಗೋ ಅಮ್ಮೋರ್ ಮನೆ ಹತ್ರ ಬಂದಿದ್ಕೂನು ಕರ್ಮೀನ್ ಸಾರ್ನ ಗುಂಬ ಅಂತ ಅದೃಷ್ಟ ಬಂತು. ಅಮ್ಮೋರೇ ಅಮ್ಮೋರೇ ಜಲ್ದಿ ತಾಂಬರ್ರಿ ಅಮ್ಮೋರೇ, ನನಗೂ ಹೊಟ್ಟಸಿದ್ದು ಉಂಡು ಜಲ್ದಿ ಹೋಗ್ತೀನಿ ಅಂತಕ್ಕೆ ಹೋಗ್ಬೇಕು. ಅಮ್ಮೋರ್ ಮನೆ ಹತ್ರ ಬಂದ್ರೆ ಇಂಥವೇನಾದ್ರೂ ಉಪಯೋಗ ಆಗ್ತಿರ್ತವೆ. ಏನಾನ ಒಂದು ಐಡಿಯಾ ಪಡಿಯಾಗ ಎಲ್ಲ ಕೊಟ್ರೆ. ತಾಳೆ ಸಕ್ಮ ಮುದ್ದೆ ಒಂದಿಟ್ಟು ತಣ್ಣಗೈತೆ ಉಣ್ಣು. ಅಯ್ಯೋ ಕೊಡ್ರಿ ಅಮ್ಮೋರೆ, ನಮ್ಗೆ ಇಂಥದೆಲ್ಲ ತಿಂದು ಅಭ್ಯಾಸ ಐತೆ. ನಿಮಗೆ ಅಭ್ಯಾಸ ಇಲ್ಲದೆ ಇರ್ಬೋದು, ನೀವು ಬಿಸಿ ಬಿಸಿಯಾಗಿ ಮಾಡ್ಕೊಂಡು ಉಣ್ತೀರಾ. ನಾವು ಎದ್ದ ಮಾಡಿದ್ದು ಮಧ್ಯಾಹ್ನನೂ ಅದನ್ನೇ ಉಂಬೋದು. ಕೊಡ್ರಿ. ಒಟ್ಟಿನಲ್ಲಿ ನಮಗೆ ಸಾರು ಚೆನ್ನಾಗಿದ್ರೆ ಅಷ್ಟೇ ಸಾಕು, ನಮ್ಗೆ ಇನ್ನೇನು ಬೇಡ. ಅನ್ನ ಮುದ್ದೆ ತಂಗ್ಳದೇ ಆಗ್ಲೇಳು ಉಣ್ತೀವಿ. ಆಹಾ ಗಮ್ಮಂತೈತೆ ಅಮ್ಮೋರೆ. ಕರ್ಮೀನ್ ಸಾರು ಯಾರು ಗುಲಾಬಿ ಮಾಡಿದ್ದ? ಅವಳೇ ಮಾಡಿದ್ದು. ಅವಳೇ ಮಾಡಿ ಹೋದ್ಲು, ನಾನು ಉಂಡೆ. ಚೆನ್ನಾಗೈತಿ ಉಣ್ಣು. ಸಾಕಾಳೆ ಬಂದ್ಬಿಟ್ಟವಳೆ. ಯಾಕ ಉಂಬ ಕೊಟ್ಟವಳೆ ನಮ್ಮಳು ಕಾಳಿ. ಇರು ಮಾಡ್ತೀನಿ. ಏನೇ ಸಾಕಿ ಆನೆ ಬಿಟ್ಟಿ ತಿಂಬಕ್ ಬಂದ್ಬಿಟ್ಟಿದ್ಯಾ? ಏನ್ ಸಮಾಚಾರ? ಅಯ್ಯೋ ದೇವ್ರಿ, ಕಿವುಡ್ ಮುಕ್ಕಿ ಇಲ್ಲ ಅಂತನ ಖುಷಿಯಾಗಿ ಉಂಬನ ಅಂತ ತಟ್ಟೆ ಕೈ ಕದೆ ತಡ ಬಂದೇ ಬಿಡ್ತಲ್ಲಪ್ಪ. ಎಲ್ಲಿದ್ದೋ ಏನ್ ಸುಡ್ಗಾಡೋ, ಈಗಲೇ ಬರ್ಬೇಕಾ? ಇನ್ನೊಂದು 50 ನಿಮಿಷ ಬಿಟ್ಟು ಬರಬಾರ್ದಾಗಿತ್ತ? ನಾನು ಉಂಡು ಮನೆಗಾದ್ರೂ ಹೋಗ್ತಿದ್ದೆ. ಅಯ್ಯೋ ಈಗ ಉಂಬಕ್ಕೂ ಬಿಡಲ್ಲ ತಿಂಬಕ್ಕೂ ಬಿಡಲ್ಲ ಈ ಕಿವುಡ್ ಮುಕ್ಕಿ. ಇದು ಏನ್ ಹೇಳ್ತೈತೋ ಏನ್ ಸುಡ್ಗಾಡು. ಏನೇ ಕಾಳಿ ಈ ಸಾಕಮ್ಗೆ ಉಂಬಕ್ಕಿಕ್ಕಿದ್ಯಾ? ಕರ್ಮೀನ್ ಸಾರ್ನಾಗೆ ಉಣ್ಣು ಉಣ್ಣು ಸಾಕಿ ಉಣ್ಣೆ. ಪಾಪ ಬದುಕು ಮಾಡಿ ಸುಸ್ತಾಗಿದೆಯಾ ಅಲ್ವಾ? ಉಣ್ಣು ಉಣ್ಣು. ಸಾಕಮ್ಮ ನೀನುಣ್ಣೆ. ಅವಜ್ಜಿ ಮಾತಿಗೆ ತಲೆ ಕೆಡಿಸ್ಕೊಂಬಕ್ ಹೋಗ್ಬೇಡ, ಸುಮ್ಮನೆ ಉಣ್ಣು. ಹ್ಞೂ ಸರಿ ಅಮ್ಮೋರೆ. ಅಯ್ಯೋ 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 ಸಾಕಮ್ಮ ನಡಿಯೇ. ಅಲ್ಲೆಲ್ಲ ಕೂಲಿ ಬಾರಿ ಗೊಬ್ಬರ ಪಬ್ಬರ ಹಾಕಕ್ಕೆ, ಅಥವಾ ನಮ್ಮ ಮನೆಗೆ ಬಂದಿಟ್ಟು ಯಾತನ ಕೆಲಸ ಇದ್ ಬಾರಿ ಅಂದ್ರೆ ಬರೋಲ್ಲ ನಾನು ಕರೆದ್ರೆ. ಈಗ ಮಾತ್ರನ ಕರ್ಮೀನ್ ಉಳಿ ಅಂತನ ಉಂಬ ಕುಕ್ಕಣಿದ್ಯಾ? ನಮ್ಮ ಕಾಳಿಗೂ ಬುದ್ಧಿ ಇಲ್ಲ. ಉಣ್ಣು ಉಣ್ಣು ಇಕ್ಕವಳೆ ಉಂಡೆ ಹೋಗು. ಏನ್ ಮಾಡಕ್ಕಾಗುತ್ತೆ? ನಿನ್ ಬುದ್ಧಿನೇ ಅಷ್ಟು ತಾನೆ. ಈ ಕಾಳಿಗೆ ಅದೇನ್ ಮೋಡಿ ಮಾಡಿದ್ಯೋ ಏನ್ ಕತ್ತೀಯೋ, ಏನಾರ ಹೇಳ್ತಿರ್ತೀಯ ಅಥವಾ ಏನಾದ್ರೂ ಇಂಥವ ಹೇಳ್ಕೊಡ್ತಿರ್ತೀಯ. ಅವ್ರ ಮನೆ ಹಾಳು ಮಾಡೋದಂಗೆ, ಇವ್ರ ಮನೆ ಹಾಳು ಮಾಡೋದಂಗೆ, ಅತ್ತೆಗೆ ಹೆಂಗೆ ಬುದ್ಧಿ ಕಲ್ಸೋದು, ಸೊಸೆತಾಗ ಹೆಂಗ್ ಜಗಳ ಆಡೋದು, ಇಂಥವೆಲ್ಲ ಹೇಳ್ಕೊಡ್ತಿರ್ತೀಯ ಅಲ್ವಾ? ಅದಕ್ಕೆ ಉಂಬಕ್ಕಿಕ್ಕವಳೆ ಉಣ್ಣು ಉಣ್ಣು. ನಿಂದೇನು ತಪ್ಪಿಲ್ಲ ಇದ್ರಾಗೆ. ಅಜ್ಜಯ್ ಸುಮ್ಮನೆ ಇರೋದ್ ಕಲ್ತ್ಕ. ನನಗೆ ಅವಳು ಏನ್ ಕೆಟ್ಟ ಬುದ್ಧಿನಿ ಏನು ಹೇಳ್ಕೊಡಲ್ಲ. ಏನ್ ನಿನ್ಗೆ ಹೇಳ್ಕೊಡ್ಬೋದು ಅಷ್ಟೇನೆ. ಬಿಡೆ ಕಾಳಿ, ನೀನೇನು ಅವಳ ಪರವಾಗಿ ಮಾತಾಡಕ್ ಬರಬೇಡ. ನಾನು ಏನು ಉಂಬತ್ಕೇನು ಬೇಡಂಬಲ್ಲ. ನಮ್ಮ ಮನೆಗೆ ಎಮ್ಮೆಗಳು ದನಗಳು ನಾಯಿ ಬೆಕ್ಕು ಎಲ್ಲ ತಿಂತವಂತೆ. ಇವಳು ತಿಂದ್ರೆ ನಾನೇನು ಬೇಡಂಬನೆ? ತಿನ್ನು ತಿನ್ನು. ನಮ್ಮ ಮನೆಗೆ ಎಮ್ಮೆಗಳು ತಿಂತವೆ, ನೀನು ತಿಂತಾ ಇದೀಯ, ತಿನ್ನಮ್ಮ. ಅವಾದ್ರೂ ಹಾಲಾದ್ರೂ ಕೊಡ್ತವೆ. ನೀನು ಅಂದ್ರೆ ನಾನೇನು ಎಮ್ಮೆ ದನ ಮಾಡ್ಕೊಂಡೆ? ತಿಮ್ಮಜ್ಜಿ ಏನೋ ಅಮ್ಮೋರು ಉಣ್ಣು ಕರ್ಮೀನ್ ಉಳಿ ಅಂದಿಟ್ಟು ಕುಕ್ಕಾಣಿದ್ದೀನಿ. ನಾನೇನೇನು ಉಂಬ ಗತಿ ಇಲ್ಲದೆ ಬಂದಿಲ್ಲ ಇಲ್ಲಿ ಏನು. ನನಗೆ ಗೊತ್ತೈತೆ ನೀನು ಪಾಪ ನೀನು ಉಂಬಕ್ಕೋಸ್ಕರ ಬಂದವಳಲ್ಲ. ನೀನು ಏನೋ ಕಿತಾಪತಿ ಹೇಳ್ಕೊಡಕ್ ಬಂದಿರ್ತೀಯ. ನಮ್ಮ ಕಾಳಿಗೆ ನೀನು ಹೇಳೋದು ಇಷ್ಟ ಆಗಿರುತ್ತೆ, ಅದಕ್ಕೆ ಉಂಬಕ್ಕಿ ಕೇಳೆ. ಇಲ್ದಿದ್ರೆ ಇಷ್ಟ ಆಗ್ದಿದ್ರೆ ಇಲ್ದಿದ್ರೆ ಉಗಿದು ಕಳ್ಸವಳೆ ನಿನ್ನ. ನನಗೆ ಗೊತ್ತಿಲ್ವಾ ನಮ್ಮ ಕಾಳಿ ಬುದ್ಧಿ ನೀನು ಬುದ್ಧಿ ಎಲ್ಲ ಗೊತ್ತೈತೆ. ಊರಾಗೆ ಎಲ್ಲಾರ ಬುದ್ಧಿನೂ ನನಗೆ ಚೆನ್ನಾಗಿ ಗೊತ್ತೈತೆ, ಯಾರ್ಯಾರು ಹೆಂಗೆ ಅಂತಾನ. ನೀನು ಯಾತನ ಬೇಳೆಕಾಳು ಬೇಯಿಸ್ಕೋಬೇಕು ಅಂದ್ರೆ ಏನೋ ಹೇಳ್ಬಾರ್ದು ಹೇಳ್ಕೊಟ್ಟಿರ್ತೀಯ ಮನೆ ಆಳ ಬುದ್ಧಿನ. ಅದಕ್ಕೆ ನಮ್ಮ ಕಾಳಿ ಈಗ ಹೀರೆಕಾಯಿ ಆಗಿ ಉಂಬತ್ತಂದಿಕ್ಕವಳೆ. ಅದೇನು ಹೇಳ್ಕೊಟ್ಟೆ ಅಂತದ್ದ? ಅಯ್ಯೋ ಅಮ್ಮೋರೆ, ಈಗಲೇ ಬರ್ಬೇಕಾ ಈ ಕಿವಿಡ್ ಮುದ್ಕಿ? ನಾನು ಉಂಬದೋ ಬೇಡವೋ? ಕರ್ಮೀನ್ ಉಳಿ ಒಳ್ಳೆ ಗಮ್ಮ ಅಂತೈತೆ. ಉಂಬನ ಅಂತ ಕುಕ್ಕಂಡ್ರೆ ಈ ಕಿವಿಡ್ ಮುದ್ಕಿ ಬಂತಲ್ಲಪ್ಪ, ಏನೇನೋ ಹೇಳ್ತೈತೆ. ಉಣ್ಣೆ ಉಣ್ಣು. ನಾನೇನು ಉಂಬದ್ ಬೇಡ ಅಂತ ಹೇಳ್ತಿಲ್ಲ, ಉಣ್ಣು. ಯಾಕೆ ನನ್ನ ಮಕ್ಕ ನೋಡ್ತಾ ಇದೀಯಾ? ಏನೋ ಇರೋದಿದ್ದಾಗಿ ಹೇಳ್ದೆ ಅಷ್ಟೇನೆ. ನೀನ್ ಯಾಕೆ ಅದಕ್ಕೆ ಯಾಕೆ ಬೇಜಾರು ಮಾಡ್ಕೋಬೇಡ, ಉಣ್ಣು. ಕೆಲವರು ಹಂಗೆ ಮತ್ತೀಗ ಯೋಟು ಕೂತ್ರು ಹೋಗ್ತಿಲ್ಲ ಅಂತವೆ. ಈ ಸಾಕಮ್ಮನಂತಾರು ಹಂಗೇನಿ. ಎಷ್ಟು ಬೈದ್ರು ಅವಕ್ಕೇನು ಆಗಲ್ಲ. ಏನು ಉಂಬ ಕೂತಿರೋದನ್ನ ಬಾಯಿಗೆ ಬಂದಂಗೆ ಮಾತಾಡ್ತಾ ಇದ್ಯಲ್ಲ, ಸುಮ್ಮನೆ ನಿಂತ್ಕೊಂಬಕ್ಕಾಗಲ್ವೇ ನಿನ್ಗೆ? ಸಾಕಮ್ಮ ಈ ವಜ್ಜಿ ಮಾತಿಗೆ ತಲೆ ಕೆಡ್ಸ್ಕೊಂಬಕ್ ಹೋಗ್ಬೇಡ, ಸುಮ್ಮನೆ ಉಣ್ಣೆ ನೀನು. ಅಯ್ಯೋ ಆ ವಜ್ಜಿ ಸುಮ್ಮನೆ ತಮಾಷೆಗೆ ಹಂಗಂಬುತ್ತೆ ಅಮ್ಮರೆ. ನಾನೇನ್ ಬೇಜಾರ್ ಮಾಡ್ಕೊಂಬಲ್ಲ ಬಿಡಿ, ಊಟ ಮಾಡ್ಕೊಂಡೇ ಹೋಗ್ತೀನಿ. ತಿಮ್ಮಜ್ಜಿಗೂ ನನ್ ಕಂಡ್ರೆ ಇಷ್ಟನೇ. ಸುಮ್ಮನೆ ಹಂಗ್ ರೇಟ್ಸೋತ ಅಷ್ಟೇನೆ ಅಲ್ವೇ ತಿಮ್ಮಜ್ಜಿ? ನಿನ್ನ ಹೊಗ್ಳ್ತಾ ಇದ್ದೀನಿ ಅನ್ಕಂಡ? ನಿನಗೆ ಹೊಗಳಿಕೆಗೂ ತೆಗಳಿಕೆಗೂ ವ್ಯತ್ಯಾಸ ಗೊತ್ತಿದ್ರೆ ಅಲ್ವಾ? ಅದೆಲ್ಲ ಎಲ್ಲಿ ಗೊತ್ತಿರುತ್ತೆ ನಿನ್ಗೆ? ನಿನ್ಗೇನಿದ್ರು ಚೆನ್ನಾಗಿ ಮೇಯ್ಯದಷ್ಟೇ ಗೊತ್ತಿರೋದು. ಉಣ್ಣು ಉಣ್ಣು. ನಾನೇನ್ ಬೇಡಂಬಲ್ಲಿ ನೀನು ಉಂಬಳ್ನ ಪಾಪ ಎದ್ದಾಳ್ಸಕ್ಕಾಗುತ್ತಾ ಹೇಳು? ಉಣ್ಣು. ನಮ್ಮ ಮನೆಗೆ ಸಾವುಕಾರ ಮನೆ ಅಂದಮೇಲೆ ನಾಲ್ವರ್ಗೆ ಉಂಬಕ್ಕಿಕ್ಕೇನೆ ಕಳ್ಸೋದು. ಉಂಬ ಕೂತಾರನ್ನ ನಾನಂತೂ ಎದ್ದಾಳ್ಸಲ್ಲಮ್ಮ, ಉಂಡ್ಕಂಡೆ ಹೋಗ್ಬೇಕು ಕಣೆ ಸಾಕಮ್ಮ ನೀನು. ಉಣ್ಣು ಅಂತ ಇವಳು ಹೇಳಳು, ಇವಳೆ ಬಾಯಿಗೆ ಬಂದಂಗೆ ಬೈಯಳು ಇವಳೇನೆ. ಇಕ್ಕಿ ಹುಡ್ದಿಮ್ಮಿ.
ತಿಂದಿರ ಕೂಳುನು ಮೈಗತ್ತಲ್ಲ ಹಂಗೆ ಏನೋ ಮಾತಾಡ್ತಾ ಇದ್ದಾಳೆ. ತಿರ್ಗ ಉಣ್ಣು ಉಂಡ್ಕಂಡೇ ಹೋಗು ಅಂತಾನೆ ಬೇರೆ ಹೇಳ್ತಾಳೆ. ಹಿಂಗೆಲ್ಲ ಮಾತಾಡಿದ್ರೆ ಯಾವಳಿಗೆ ತಾನೇ ಕೂಳು ಸೇರುತ್ತೆ ಒಟ್ಟಿಗೆ. ಆದ್ರೂ ನಾನು ಎದ್ದು ಹೋಗಲ್ಲ. ಏನಾನ ಮಾತಾಡ್ಲೇಳು. ತಿಮ್ಮಜ್ಜಿ ನೀನ್ ಏನ್ ಬೇಕಾದ್ರೂ ಬೈಕೆ, ನಾನಂತೂ ಅಮ್ಮೋರು ನನಗೆ ಊಟಕ್ಕೆ ಇಕ್ಕವ್ರಿ. ಪಾಪ ಅವರಿಗೆ ಗೌರವ ಕೊಡಕ್ಕಾದ್ರೂ ಊಟ ಮಾಡ್ಕೊಂಡೇ ಹೋಗೋದು. ನೀನೇನ್ ಬೇಕಾದ್ರೂ ನಿನ್ ಮಗಳಾದ್ರೂ ಹೋಗ್ಲು ತೆಗಳಾದ್ರೂ ನನಗೇನು ಅದೆಲ್ಲ ನಾಟಲ್ಲ. ಊಟ ಮಾಡ್ಕೊಂಡೇ ಹೋಗ್ತೀನಿ ನಾನು. ನೀನೇನು ಏನಂದ್ರೂ ನಾನೇನು ಬೇಜಾರು ಮಾಡ್ಕೊಂಬಲ್ಲ. ಇಷ್ಟ ಆದ್ರೂ ಮಾತಾಡ್ಕೆ. ನನಗೇನಂತಿ, ನಾವು ಮಾತಾಡಿದ್ ನಿನ್ಗೆ ಅರ್ಥ ಆಗಲ್ಲ. ನೀ ಮಾತಾಡೋದು ಮಾತ್ರ ನಮಗೆ ಕೇಳಿಸುತ್ತೆ ಅಷ್ಟೇನೆ. ಅದು ಸರಿ, ನಮ್ಮ ಕಾಳಿ ನಿನ್ ಗುಂಬಕ್ಕೆ ಇಕ್ಕಿಳಲ್ಲ, ಏನ್ ಹೇಳ್ಕೊಟ್ಟೆ? ಏನ್ ಹೇಳ್ಕೊಟ್ಟೆ ಸಕಮ್ಮ? ಏನೋ ಮನೆಯಾಳ ಬುದ್ಧಿ ಹೇಳ್ಕೊಟ್ಟಿದ್ಯಾ, ಅದಕ್ಕೆ ಗುಂಬಕ್ಕೆ ಇಕ್ಕವಳು ಅಷ್ಟೇನೆ. ಇಲ್ದಿದ್ರೆ ಅವಳೆಲ್ಲಿ ಇಕ್ಕಳು ಅಲ್ವೇ? ಏನ್ ಹೇಳ್ಕೊಟ್ಟೆ ಅಂತ ಮನೆಯಾಳ ಬುದ್ಧಿನ? ಮೊರೆ ನಾನಂತೂ ಉಂಬಲ್ಲ, ಹೋಗ್ತೀನಿ. ತಿಮ್ಮಜ್ಜಿ ನೋಡ್ದ ಹೆಂಗ್ ಬೇಕೋ ಹಂಗಂತೈತೆ. ನಾನು ಯಾಕೆ ಮನೆಯಾಳ ಬುದ್ಧಿ ಹೇಳ್ಕೊಡ್ಲಿ? ನಾನೇನು ಅಂತೋಳ ಮೊರೆ? ನಾನು ನಿಮ್ಗೆ ಒಳ್ಳೇದೇ ಹೇಳಿದ್ದೀನಿ ತಾನೆ. ಏನಾನ ಕೆಟ್ಟದ್ದು ಹೇಳ್ಕೊಟ್ನಾ? ತಿಮ್ಮಜ್ಜಿ ಮಾತಾಡೋದು ನೋಡು. ಸಾಕಮ್ಮ, ಅಕ್ಕಿ ಹುಡ್ದಿಮ್ಮಿಗೆ ಕಿವೆ ಕೇಳಿಸಲ್ಲ ಮತ್ತೆ ಗೊತ್ತಿದ್ದು. ನೀನ್ ಯಾಕೆ ಅದ್ರ ಮಾತಿಗೆ ತಲೆ ಕೆಡ್ಸ್ಕೊಂತೀಯ? ಸುಮ್ಮನೆ ತಲೆ ಬಗ್ಗಿಸ್ಕೊಂಡು ಉಂಬತ್ ಕಲ್ತ್ಕ. ಏನಾದ್ರೂ ಮಾತಾಡ್ಕೊಂಬ್ಲೇಳು. ಅದ್ರ ಬುದ್ಧಿ ಗೊತ್ತಿದ್ದು ನೀನು ಉಂಬಲ್ಲ ಅಂತ ಎದ್ ನಿಂತ್ಕೊಂತಿಯಲ್ಲೇ. ಕುಕ್ಕಂಡು ಉಂಬತ್ ಕಲ್ತ್ಕ, ಏನೂ ಆಗಲ್ಲ. ಎಸನ ಮಾತಾಡ್ಕೊಂಬ್ಲೇಳು. ನೀನು ಸುಮ್ಮನೆ ತಲೆ ಬಗ್ಗಿಸ್ಕೊಂಡು ಉಣ್ಣು. ಕುಕ್ಕಣೆ ಅಲ್ಲ ಮೊರೆ, ನಾನು ಉಂಬಕ್ಕೆ ಹಿಂಗ್ ಕೈ ತುತ್ತು ಮಾಡೋಣ ಅನ್ನೋ ಅಷ್ಟರಲ್ಲಿ ಏನೇನೋ ಒಂದು ಹೇಳ್ತಿರ್ತಾಳೆ ಈಕಿ ಹುಡ್ಮುದ್ಕಿ. ನಾನು ಅದು ಹೆಂಗ್ ಉಂಬಕ್ ಸರ್ ಬರುತ್ತೆ ಹೇಳ್ರಿ ಅಮ್ಮೋರೆ. ಅಯ್ಯೋ, ಈಗಲೇ ಬರ್ಬೇಕಾ ಈ ಅಜ್ಜಿ? ಕುಕ್ಕಣೆ ಸಕಮ್ಮ, ಯಾಕೆ ನಿಂತ್ಕೊಂಡೆ? ಕುಕ್ಕಂಡು ಉಣ್ಣು ನಿಧಾನಕ್ಕೆ. ಕುಕ್ಕಣೆ ತಿಮ್ಮಜ್ಜಿ, ನಾನು ಉಂಬವರೆಗೂ ಬಾಯಿ ಮುಚ್ಕೊಂಡು ನಿಂತ್ಕ. ಇಲ್ಲ ಅಂದ್ರೆ ಹೊರಕ್ ಹೋಗು, ನಾನು ಉಂಬಲ್ಲ ಅಷ್ಟೇನೆ. ಇನ್ನೊಂದಿಟ್ಟು ಬೇಕಾ? ಇನ್ನು ಒಂದ್ ಮುದ್ದೆನೆ ಮುಗಿಸಿಲ್ಲ, ಇನ್ನೊಂದಿಟ್ಟು ಬೇಕೇನೆ ನಿನ್ಗೆ? ಉಣ್ಣು ಮೊದ್ಲದ್ನ ಮುದ್ದೆನ. ಇನ್ನ ಒಂದ್ ಮುದ್ದೆನ ತೀರಾನ ತೊಳಸಾದ್ರೂ ಇಕ್ಕು ಅಂತನ ಹೇಳ್ತೀನಿ ಕಾಳಿಗೆ. ನೀನು ಒಂದ್ ಮುದ್ದೆಗೆಲ್ಲನ ಎದ್ದು ಹೋಗಳಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತೈತೆ. ಉಣ್ಣು ಈ ಮುದ್ದೆ ಖಾಲಿ ಮಾಡು, ಇನ್ನೊಂದು ಮುದ್ದೆ ತಂದು ಕೊಡ್ತಾಳೆ ಉಂಬಿವೆ ಅಂತಿ. ಅಯ್ಯೋ ಅಮ್ಮೋರೆ, ನಾನೇನೇನು ಅಂತ ಬಕಾಸುರಿನ ಎರಡೆರಡು ಮುದ್ದೆ ಉಂಬಕ್ಕೆ ಈ ಅಜ್ಜಿ ಏನೇನು ಮಾತಾಡ್ತೈತೆ. ನನಗೆ ಉಂಬಕ್ಕೂ ಮನ್ಸಾಗ್ತಾ ಇಲ್ಲ, ಬಿಟ್ಟು ಹೋಗೋಕ್ಕೂ ಮನ್ಸಾಗ್ತಾ ಇಲ್ಲ. ಅಯ್ಯೋ ಏನ್ ಮಾಡೋದು ಅಮ್ಮೋರೆ ಈಗ? ಅಯ್ಯೋ, ಸುಮ್ಮನೆ ಸಾರಾದ್ರೂ ಕೊಟ್ಟಿದ್ರೆ ಮಂತಕ್ಕೆ ತಗೊಂಡೋಗಿ ಉಂಬ್ತಿದ್ದೆ. ಇಲ್ಲೇ ಯಾಕಾದ್ರೂ ಉಂಬಕ್ಕು ಕಣ್ಣೋ ಏನ್ ಕತ್ತೀಯೋ ಅಥವಾ ಹೋಗತ್ತ. ಹೆಂಗೋ ಈ ಕಿವಿಡ್ ಮುದ್ಕಿ ಇಲ್ಲ ಬಿಡು, ಉಂಡು ಹೋಗೋಣ ಇಲ್ಲೇನೆ. ಮಂತಕ್ಕೆ ಹೋದ್ರೆ ತಿರ್ಗಿ ಮುದ್ದೆ ಇಲ್ಲ, ಮುದ್ದೆ ಮಾಡ್ಕೊಂಡು ನೋಡ್ಬೇಕಾಗುತ್ತೆ ಅಂತ ನಾನು ಇಲ್ಲೇ ಕುಕ್ಕಂಡ್ರೆ. ಅಯ್ಯೋ ಇದೇನಪ್ಪ ಒಳ್ಳೆ ಸವಾಸ ಆಯ್ತಲ್ಲ ಇದು. ನೀನು ಉಣ್ಣೆ ಸಕಮ್ಮ, ಸುಮ್ಮನ ಏನ್ ಮಕ್ಕ ನೋಡ್ತೀಯ? ಉಣ್ಣು ಜಲ್ದು. ಅದ್ಯಾಕೆ ಇನ್ನೊಂದು ಟಿಕ್ತಾರೋ ಇಲ್ವಂತ ಯೋಚನೆ ಮಾಡ್ತಾ ಇದೀಯ? ನಾನಿದ್ದೀನಿ, ನಾನೆಲ್ಲ ನಾ ಕಾಳಿ ಕೈಲಿ ಬಿಸಿ ಬಿಸಿ ಮುದ್ದೆ ಮಾಡ್ಸಾದ್ರೆ ನಿನ್ಗೆ ಉಂಬಕ್ಕೆ ಇಕ್ತೀನಿ ಒಟ್ಟು ತುಂಬಾನ. ಎದ್ದು ಹೋಗಂಗಿಲ್ಲ, ಉಣ್ಣು. ಅವರೇ, ನಾನು ತಟ್ಟೆ ತಗೊಂಡೋಗಿ ಅಲ್ಲೇ ಉಣ್ತೀನಿ ನಮ್ಮಂತಾಗಿ. ಇಲ್ಲಂತೂ ನನಗೆ ನೆಮ್ಮದಿ ಉಂಬಕ್ಕೆ ಬಿಡಲ್ಲ ಇವಜ್ಜಿ. ಅಲ್ಲೇ ತಗೊಂಡೋಗಿ ಮತ್ತೆ ಉಂಡು ಆ ತಟ್ಟೆ ತಾಮಂದು ಕೊಡ್ತೀನಿ, ನೀವೇನು ಅಂದ್ಕೊಂಬಕ್ ಹೋಗ್ಬೇಡ್ರಿ. ಎಲ್ಲ ಸಾಕಿ. ಕಾಳಿ ಸುಮ್ಮನೆ ನಿಂತಿದ್ಯಲ್ಲೇ, ತಟ್ಟೆ ಬೆರಕೆ ಓದ್ಕೊಂಡು ಹೋಗ್ತಾ ಇದ್ದಾಳೆ ಅವಳು. ಸಾಕಿ, ಯಾಕೆ ಹೆಂಗ್ ಓದ್ಕೊಂಡು ಹೋಗ್ತಾ ಇದೆಯಾ? ನಿಂತ್ಕಣೆ, ತಟ್ಟೆ ನಮ್ದು ಕಡೆ, ಉಂಡು ತಟ್ಟೆ ಕೊಟ್ಟೋಗಿ ತಟ್ಟೆ ಸಮೇತ ಓದ್ಕೊಂಡು ಹೋಗ್ತಾ ಇದೆಯಲ್ಲ. ಅಯ್ಯೋ ತಿಮ್ಮಜ್ಜಿ, ನಾನು ನಮ್ಮಂತಕ್ಕೆ ಹೋಗಿ ಉಣ್ತೀನಿ, ಸುಮ್ಮನೆ ನಾನು ಇರೋ ತಕ್ಕ ನೀನು ಬಾಯಿ ಮುಚ್ಚಲ್ಲ ಅಂತ ನನಗೆ ಗೊತ್ತೈತಿ. ಮನೆಗೆ ತಟ್ಟೆ ಇಲ್ಲ ಅಂತಾನೆ ಉಂಬಕ್ಕಿಕ್ಕಿರೋ ತಟ್ಟೆನೇ ಓದ್ಕೊಂಡು ಹೋಗ್ತಿದ್ಯಲ್ಲೇ. ಬಾ ಕುಕ್ಕಂಡು ಉಣ್, ಬಾ ಉಂಡು ತಟ್ಟೆ ಬಿಟ್ಟು ಹೋಗು. ಇನ್ನೊಂದು ಮುದ್ದೆನ ತೊಂದಿಕ್ತಾಳೆ ಕಾಳಿ ಒಳಗಿದ್ರೆ ತೊಂದಿಕ್ಕು. ಪಾಪ ಸಾಲಲ್ವೇನೋ ಅವಳಿಗೆ, ಹೊಟ್ಟೆ ತುಂಬ ಇಕ್ ಕಳ್ಸು. ಕುಕ್ಕ ಬಾರೆ. ಕುಕ್ಕಳೆ ಅಂದ್ರೆ ಕುಕ್ಕಂಬ್ಲಿಲ್ಲ ಅಂದ್ರೆ ನೋಡಿ ಬಾಗ ನಾನೇನೆ ಕೈ ಹಿಡಿದು ಎರಡು ಕುಂಡಿಸ್ಬಿಡ್ತೀನಿ. ಕುಕ್ಕ ಉಣ್ಣು. ನಾನೇನು ಅಂಬಲ್ಲ, ಉಣ್ಣೆ ಸುಮ್ಮನೆ ನೀನು. ನಾನು ನಿನ್ನಂತಾರನ ಎಲ್ಲೂ ನೋಡ್ಲಿಲ್ಲಮ್ಮ ಸಾಕಮ್ಮ. ಉಂಬಕ್ಕಿಕ್ಕಿ ತಟ್ಟೆನೆ ಒತ್ಕೊಂಡು ಹೋಗಂತಾರನ. ಅಯ್ಯಯ್ಯಯ್ಯಪ್ಪ, ಅದೇನು ಬುದ್ಧಿ ಕಲ್ತಿದ್ಯೋ ಏನ್ ಸುಡ್ಗಾಡು? ನಮ್ಮ ಕಾಳಿಗೂ ಬುದ್ಧಿ ಇಲ್ಲ. ನೀನು ಮಾತು ಕೇಳ್ಕೊಂಡು ಏನೇನೋ ಅದ್ವಾನದ ಬದುಕು ಮಾಡ್ಕೊಂತಾಳೆ. ಈ ಸಾಕಿ ಅದು ಯಾರ ಮನೆಗೆ ಹೋಗಿ ಕುಕ್ಕಂತಾಳೋ, ಯಾರ ಮಂತಕ್ಕೆ ಹೋಗಿ ಕುಕ್ಕಂತಾಳೋ ಅವ್ರ ಮನೆಗೆ ಪಕ್ಕ ಏನಾದ್ರೂ ಜಗಳ ಆಗೇ ಆಗುತ್ತೆ, ಇಲ್ಲಾಂದ್ರೆ ಏನಾನ ತೊಂದರೆ ಆಗೇ ಆಗುತ್ತೆ. ಈ ಸಾಕಿ ಹೋಗಿ ಕುಕ್ಕಂಡೋಳು ಅವ್ರ ಮನೆಗೆ ಅಂದ್ರೆ ಗ್ಯಾರಂಟಿ ನಮ್ಮ ಮನೆಗೆ ಏನೋ ಕಾದೈತಿ. ಯಾರ್ಗನ? ಅಯ್ಯೋ ಅಮ್ಮೋರೆ, ನೋಡಿ ಅಮ್ಮೋರೆ, ನಾನು ಯಾವ ಮನೆಗೆ ಹೋಗ್ತೀನಿ ಆ ಮನೆಗೆ ಜಗಳ ಆಗುತ್ತಾ, ಏನಾನ ತೊಂದರೆ ಆಗುತ್ತಾ? ಹಂಗಿದ್ರೆ ನಿಮ್ಮ ಮನೆ ಉಂಬೋದೇ ಇಲ್ಲ ಬಿಡ್ರಿ, ನಾನು ಬರೋದೇ ಇಲ್ಲ ನಿಮ್ಮ ಮನೆಗೆ. ನೀವು ಅಜ್ಜಿ ಏನೇನೋ ಹೇಳ್ತೈತೆ, ಏನೋ ನಿಮ್ಗೆ ಒಳ್ಳೇದಾಗ್ಲಿ ಅಂತ ಏನೋ ಹೇಳ್ದೆ, ಅದಕ್ಕೆ ಏನೇನೋ ಮಾತಾಡ್ತೈತಲ್ಲ ಅಜ್ಜಿ. ಅಯ್ಯ ಕಿವುಡ್ಮುತ್ಕಿ ಬಗ್ಗೆ ನೀನು ಯಾಕೆ ತಲೆ ಕೆಡ್ಸ್ಕೊಂತೀಯ? ಸಾಕಮ್ಮ ಉಣ್ಣು ಜಲ್ದು. ತಲೆ ಬಗ್ಗಿಸ್ಕೊಂಡು ಉಣ್ಣು, ಸುಮ್ಮನೆ ಕೇಳಿಸಿಲ್ಲ ಅಮ್ಮಂಗೆ. ಸರಿ ಅಮ್ಮೋರೆ, ನೀವೊಬ್ಬರೇ ನೋಡ್ರಿ, ನಾನು ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ರ. ಸರಿ ಅಮ್ಮೋರೆ, ನೀವು ಹೇಳ್ತಾ ಇದ್ದೀರ ಅಂತ ಊಟ ಮಾಡ್ಕೊಂಡೇ ಹೋಗ್ತೀನಿ.